ಚುಟು ಚುಟು ಅಂತೈತಿ ಇದೇನು ತಲೆನೋ ಸಮುದ್ರದ ಅಲೆನದೇ ಗೊತ್ತಾಗ್ತಿಲ್ಲ. ಅಯ್ಯಪ್ಪ, ನನ್ನ ಹೆಸರು ಸೋಮು. ಮರ ಹತ್ತು ಸೋಮು ಅಲ್ಲ, ಕುಡುಕ ಸೋಮು, ಅಳಿಯಸ್ 90 ಸೋಮು. ನಾವು ದುಡಿತೀವಿ, ನಾವು ಕುಡಿತೀವಿ. ಯಾರಪ್ಪ ದುಡ್ಡು ಕೊಡ್ತೇವೆ? ಪ್ರಪಂಚ ನುಗ್ಗುತ್ತಿದೆ ಈ ಸೋಮುನ ಮುಂದೆ. ಪ್ರಪಂಚ ನಡಕ್ತಿಲ್ಲ, ನೀನೇ ನಡಕ್ತಿವೆ. छोटा आदमी क्या बात है? ಪೇಪರ್ ಮಾರವ ಹಾಲ್ ಮಾರವ ಅದಕ್ಕ ಬಂದ್ಯಾನ. ಪೇಪರ್ ಹಾಲು ಯಾಕೆ ಮಾರ್ತೀಯೋ? ಸರಾಯಿ ಮಾರ. ನಾಳೆನೆ ನಿನ್ನ 6 ರೂಪಾಯಿ ಬೈಕ್ ಮಾಡ್ತಿರ್ತೀವಿ. ಇಷ್ಟೇ, ಪೇಪರ್ ಬಿಟ್ಟಾಗು. ಗಿರಾಕಿನ ನಾ ಕರ್ಕೊ ಬರ್ತೀನಿ. ಕಸ್ಟಮರ್ಸ್ ಐ ಮೀನ್. ಹಾಲುಂಟು, ಪೇಪರ್ ಉಂಟು, ನಿಂಗೆ ಏನ್ ಬೇಕು? ಅದು ಪಾಕಿಟ್ ಹಾಲು. ತಮ್ಮ ನೀನೇ ಸ್ವಲ್ಪ ಕುಡಿ, ಸ್ವಲ್ಪ ಐಟಂತೆ. ನೀ ಮಾರುಕರ ಹೋಗುದು ಬೇಡ. ನಿಂಗೀಗ ಏನ್ ಬೇಕು ಹೇಳು. ನಾಮ್ ಕುಡುದು ನಿನ್ನ ಹತ್ರ ಇಲ್ಲ. ಪೇಪರ್ ರೊಕ್ಕ 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 ನಿಂಗೆ ನಾಳೆ ನೋಡ್ಕಂತಿ. ನಮ್ಮೂರ್ ಬಾ. ಬರುವೆಲ್ಲ ನಾಳೆಗೆ. ಕಾಸಿನ ಗುಟ್ಟ ಇಟ್ಟತಿ. ಅಂಕೋಲ ಸರ್ಕಾರಿ ಆಸ್ಪತ್ರೆಯಲ್ಲಿ 2 ಹೆಡ್ಮೇಟ್. ಕಾರಣ ಚಿಪ್ಪಿಕಲ್ಲಿನ ಮಾಂಸದ ಬೇತು ಕುಡಿದು ಡಿಸೆಂಟ್ರಿ. ಮನೆ ಹಾಳು ಬಿದೆ. ಚಿಪ್ಪಿಕಲ್ಲಷ್ಟು ಬೆಸರುಗೊಳಿಸುವುದು, ಬೇತು ಸಾರು ಮಾಡು ಕುಡುವುದು. ಹಣೆ ಬರ. ಇದು ಬೇಡ, ಲೋಕಲ್ ಬೇಡ. ಚಿತ್ರರಂಗ ನಟಿ ರಶ್ಮಿಕಾ ಮಂದನ್ ಜೊತೆ ವಿಜಯ್ ಅಲಿಕೊಂಡರ ಮದುವೆ. ಇದ್ಯಾವ ಅಲಿಕೊಂಡ? ವಿಜಯ ದೇವರಕೊಂಡ. ಇದು ಉಪಾಯ ಬಂದ. ಈಗ ಕ್ರಿಕೆಟ್ ಕ್ರೀಡಾಕೂಟ T20 ವಿಶ್ವಕಪ್ ವಿನ್ನರ್ ಹಾರ್ದಿಕ್ ಪಾಂಡೆಗೆ 9 ತಿಂಗಳು. ಕಾರಣ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ ಕಾರಣ 9 ತಿಂಗಳು ಕ್ರಿಕೆಟ್ನಿಂದ ಹೊರಗಿಟ್ಟಿದ್ದಾರೆ. ರಾಜಕೀಯ ಸಿದ್ದರಾಮಯ್ಯ ನಮ್ಮ ದಟ್ಟು ಏರ್ಸ್ಕೊಂಡು ಒಟ್ಟು ದುಡ್ಡು ಹೆಂಗಸರು ಕೊಡ್ತಾರೆ. ಹೆಂಗಸರು ಏನ್ ಮಾಡ್ತಾರೆ? ಓಸಿ ಆಡುದು, ಗಂಡಗ ಕೆಲಸ, ಇಷ್ಟೇ ಕೆಲಸ. ಇದೇ ನಮ್ಮ ರೋಡು. ಯಾರೇ ಬರ್ಲಿ ಐ ಡೋಂಟ್ ಕೇರ್.
ಬಿತ್ರಿ ಏನ್ರಿ? ನಿಮ್ಮವನು ಮಾರಕ್ಕೆ ತಗೊಂಡು ಹೊಡೆದು ಬಿಡ್ತೀನಿ. ಎಂತ ಬರ್ರ ಹಾದು ಏನಿಲ್ಲ ಬಾಯ ಇಲ್ಲ ಬಾಯಲ್ಲಿ ಈಗ ಹೊಡ್ಕೊಳ ನಿಬ್ರು. ಏನನ್ಸತ್ತು? ಕಣ್ಣು ಕಾಣಂಗಿಲ್ಲ, ಚಸ್ಮ ತೆಗೆದು ಸಾಯು, ಚಸ್ಮ ತೆಗಿಯು. ಹಾಯ್ ನನ್ನ ಹೀರೋ ಬಂದನ ನೋಡಿ, ಎಲ್ಲೋದ್ರು ಬರ್ತಾನಲ್ರಿ ಇವ, ಎಲ್ಲೋದ್ರು ಮುಂದನ ಸೀಟ್ ಅವತ್ತಾಗಿರುತ್ತೆ. ಏ ಹೀರೋ, ಆರಾಮಿದಿ? ಬರಬ್ಬರಿ ಇದಿಲ್ಲ? ಹಾ, ಕಣ್ಣು ಕಾಣಂಗಿಲ್ಲ. ಹಾಗಾಗಿನ ಇಲ್ಲಿ ಬಾರ, ಇಲ್ಲಿ ಬಾರ ಸಾಯೋ. ಇವರ ಬಾಯ ಬಿಡ ಹಾಕ್ಲಿ, ಇವರ ಎಂತ ಬರ ಬಂದು ಬುದ್ಧಿದಲು. ಸೋಮು ಯಾರೇ ಅದು? ನಾ ಕುಡ್ದು ಬರೋ ತಾರಿಯಾಗ ನನಗ ಟಿಕ್ಕಿ ಹೊಡೆದು ನನಗೆ ಹವ ಚಟ್ಟೆ. ಏ ಕಾಳು ಮುರ್ಸಿ ಕಣ್ಣಿಗೆ ನನ್ನ ಕಣ್ಣು ಬರಬ್ಬರಿ ಐತೋ, ನಿನ್ನ ಕಣ್ಣು ಕಾಣ್ತೈತಿಲ್ಲ. ಅಕಸ್ಮಾತ್ ನಾ ಹಿಂಗ ಹೊಡೆದಕ್ಕ ಈ ನಮನಿ ಆಡಕತ್ತಿ. ಬೇಕಂತ ಹೊಡೆದಿದ್ರ ಆಸ್ಪತ್ರೆ ಮೇಲೆ 3 ತಿಂಗಳು ಇರ್ತಿದ್ದೀವ. ಹೌದು, ನಿನ್ನ ಕಣ್ಣು ಕಾಣತಿಲ್ಲ. ಕರೆಕ್ಟ್, ನನಗೆ ಕಣ್ಣು ಕಾಣ್ತಾವ. ದಾರಿಯಲ್ಲಿ ನಡೆಯುವಾಗ ಹೆಜ್ಜೆ ತಪ್ತವ. ಇಷ್ಟೇ ನೋಡಿ, ಕುಡುಕರ ಬ್ಯಾಲೆನ್ಸ್ ಹಿಡ್ಕೊಂತಿ ಕೈ ಯಾಕಂತೀನಿ? ಇದ್ದೋಳೆ ನಾ ಮ್ಯಾಕೆ ಎತ್ತು ಬಿಡ್ತೀನಿ. ಹಿಡಿತೀನಿ. ಒಂದು ನಿಮಿಷ ಇರ್ರ. ಏನಂತಿ? ಕಾಲ್ ಕೊಡು ಅಂದಿ. ಬಾರು ನೀನು ಇಲ್ಲ ಹೊಂಡ ತೊಡು ಹೂತು ಬಿಡ್ತೀನಿ. ಹಾಳಾದವನ ಕಾಲ್ ಕೊಡು ಅಂತಿ. ನೋಡಿ ಎಲ್ಲೋದ್ರೆ ಹಿಂಗಾತ ಆಯ್ತಾ ನೋಯ್ವ ಬಂದಿ. ಹೌದು, ಏನಂದಿ ನೀನು? ನೀನ ಅಯ್ಯೋ ಗಾಂಡಿವ ಎತ್ತ ಸೋಮು, ಹಾಗಿದ್ದು ಹಿಂದಿನ ಸಲ ನಾ ಬಂದಾಗ ಎಷ್ಟು ಆಗಿದ್ದಾರ್ರಿ. ಈಗ ನೋಡಿದ್ರ ಹೊಟ್ಟೆ ಅನ್ನೋದ ಹಿಂಗ ಮುಂದೆ ಬಂದೈತಿ. ಆನೆ ಮರಿ ಆದಂಗಾಗಿ ಎಲ್ಲೋ ಹೇಗಿದ್ದು ಈಗಾಗಬಿಟ್ಟು ಸೋಮು. ಚಲುವೆ, ಏನ್ ಮಾಡ್ಲಿ? ಚಟ ಇಲ್ಲದವನಿಗೆ ಈ ಚಟ ಕಲಿಸ್ಬಿಟ್ಟಾರ ನಮ್ ಫ್ರೆಂಡ್ಸ್ಗಳು. ಅದೊಂದ ಇಂತರ್ನಿದ್ರೆ ಎಲ್ಲೋ ನಿನ್ನ ಮಾರಿ ಇಲ್ಲೋ ಕಾಡ್ಸ ನಿನ್ನ ಮಾರಿ. ಹಾಳಾದವನು ಅಲ್ಲೆಲ್ಲ ಹಂಚ್ಕೊಂತಾನ ನೋಡಿಲ್ಲ. ಇಂಥವ್ರಿದ್ರೆ ಹಂಗ ಮಾಡ್ತಾರ, ಹಿಂಗ ಮಾಡೋದು ಪಾಪ. ಇವನಿಗ ಚಟನ ಇಲ್ಲ ರೀ. ಹತ್ರ ಬಾಯಿ ಉಳಿದು ಎಣ್ಣೆ ಉಳಿದು ಬಿಡ್ತಾರಲ್ಲ. ಅವ್ರು ಮಾಡ್ತಾರಂತ ನೀನಿದು ಕುಡಿಯಕ್ ಹೋಗಿದ್ದಿ. ಇದೆಲ್ಲ ಚಲುವೆ, ನನಗ ಅಂಗಡಿಗೆ ಹೋಗಿ ಲಿಂಬಕ ತಗೊಂಡ್ ಬಾ ಅಂತ ಹೇಳಿದ್ರೆ ಹ್ಞೂ ಅಂತ ತಗೊಂಡು ಬಂದಿನಿ. ಆಮ್ಯಾಗ ಸಿಗರೆಟ್ ತಗೊಂಡ್ ಬಾ ಅಂತ ಹೇಳಿದ್ರು. ಹೋಗಿ ಬರುವಷ್ಟಿಗ ಸೋಮು ಲಿಂಬಕ ಅನ್ನ ಕುಡಿ ಅಂದ್ರು. ನಡ ಕುಡ್ದ ಮ್ಯಾಗ ಗೊತ್ತಾಯ್ತು, ಆ ಬಡ್ಡಿ ಮಕ್ಕಳು ಲಿಂಬಕದಾಗ ಸರಾಯಿ ಮಿಕ್ಸ್ ಮಾಡಿದ್ರು. ನನಗ ಹಿಂಗೂ ಮಾಡ್ತಾರೇನೋ ದೋಸ್ತುಗಳು. ಬರಬ್ಬರಿ ಇರಂಗಿಲ್ಲ ದೋಸ್ತು. ಏ ದೋಸ್ತ, ನೋಡಿದ್ರೆ ನಮ್ಗೊಂದು ಹಾಡು ಹೇಳ್ಬೇಕು ಅನ್ಸಕತ್ತೈತಿ. ಹೇಳೇನು? ಇನ್ನು ಎಣ್ಣೆ ಹೊಡೆದ ಹುಡುಗವ ಇನ್ನು ಪಾರೋನ ಕುಡಿದು ಎಲ್ಲ ಶಿವ ಶಿವ ಕುಡಿದು ಏನ್ ಮಾಡಿ ಚಲುವೆ? ಹಿಂದಿಲ್ಲ ಮುಂದಿಲ್ಲ, ಯಾರಿದ್ದಾರೆ ಅಂತ ಬದುಕೋದು. ಅದಕ್ಕ ಸ್ವಲ್ಪ ಕುಡಿತಿದ್ದವನು ಈಗ 1.5 ಕ್ವಾರ್ಟರ್ ಹಾಕೊಂಡು ಬಂದೀನಿ. ಈಗ ಮತ್ತೊಂದು ರೌಂಡ್ ಹೋಗಿ ಇನ್ನೊಂದು ನೈಟ್ ಯಾಕೆ ಬರ್ತೀನಿ. ಗಾಡಿ ನಮ್ಮ ಮಾಸ್ತರ್ಗೆ ಹಂಗಂತಿ ಮೇಡಮ್ ಒಂದ್ಸಲ ಗಾಡಿ ಹೋಗ್ತಿದ್ರು ಸರಿ ಹೋಗಂಗಿಲ್ಲ. ಹಂಗಲ್ಲದು ಹಿಂಗ ನೀನು 90 ಹಾಕಂತ ಹೋದಿ ಅಂದ್ರ ನಿನ್ನ ಆರೋಗ್ಯದ ಪರಿಸ್ಥಿತಿ ಏನಾಗಬೇಕು ಸೋಮು? ಎಲ್ಲಾ ಟಮಾರಾಗಿ ಹೋಗ್ಬಿಡುತ್ತ. ಮುಂದ ಇನ್ನು
ಮಾಡ್ಕೊಂಡ್ಬಿಡಲ್ಲ. ಮದುವೆ ಆಗ್ಬೇಕೆಂಬ ಆಸೆ ನನಗೂ ಇದೆ. ಏನ್ ಮಾಡ್ಲಿ ಚಲುವೆ, ದುಡಿದ ಹಣ ಕುಡಿಯಕ್ಕೆ ಸಾಲ್ತಲ್ಲ. ಇನ್ನು ಮದುವೆಯಾಗಿ ಮಕ್ಕಳನ್ನ ಮುಟ್ಟಲು ಕೂಡ್ಬೇಕೇನ, ಚಿಪ್ಪಿಕಲು ಮುಟ್ಟೆ ಅಲ್ಲ. ಮಕ್ಕಳು ಮಾಡೋ ತಾಕತ್ತಂತ ಇಲ್ಲ ಅನ್ಸುತ್ತೆ, ಎಣ್ಣೆ ಹೊಡೆದ್ಬಿಡ್ತಿ. ಏ ಕುಡಿಯೋ ಚಟ ಬಿಡ ಮೊದಲು, ಆಮ್ಯಾಗ ಮುಂದೆ ಮದ್ವಿ ಮಾಡ್ಕೊಂಡು ನೋಡಿ ಹ್ಯಾಂಗ್ ಇರ್ತಿತ್ತಂತ. ನೀ ಹೇಳೋದ್ರಾಗೂ ಸತ್ಯ ಐತಿ. ಇವತ್ತಿಂದ ಕುಡಿಯೋದು ಬಿಡ್ಬೇಕಂತ ಇದ್ದೀನಿ. ಕುಡಿಯೋ ನಶೆದಾಗ ಇರೋ ನಾನೊಂದು ಟೇಸ್ಟ್ ನೋಡೋಣ. ನಮ್ಮ ತಾಯನೇ ಕುಡಿಯೋದಿಲ್ಲ, ಇದೇ ಕೊನೆ. ಹಾ, ಅಂದ್ರ ಇದೇನಾದ್ರು ಸುಮ್ಮನ ಈಗ ಪುಕ್ಕಟೆ ಹೇಳಕತ್ತೀಯೋ ಅಥವಾ ಕರೆ ಜೀವನ ಜೀವನ ಪೂರ್ತಿ ಬಿಡ್ತಿ. ನೋಡು, ಇನ್ನು ಮುಂದ ನೀ ಸಾರಾಯಿ ಹುಡೋದು ಬಿಟ್ಟಿ ಅಂದ್ರ ಚಲೋತ್ತನೆ ಯಾವ್ದಾದ್ರು ಹೆಣ್ಣು ನೋಡ್ಕೊಂಡು ಮದ್ವೆ ಆಗಬಹುದು. ನೀನು ಸಾರಾಯಿ ಹೊಡೆಯೋದು ಬಿಟ್ಟಿ ಅಂದ್ರ ಮದ್ವಿ ನಾನ್ ಹಾಕ್ತೀನಿ ನಿನಗ, ನಾನ್ ಕೊಡ್ತೀನೋ. ಸಾರಾಯಿಗಳು ಭ್ರಮೆ ಅಲ್ವೋ, ಕರೆನ ಆಯ್ತದ. ಸಾರಾಯಿಗಳು ಚಲೋ ಇರಂಗಿಲ್ಲ. ನೀನು ನನ್ನ ಮದುವೆ ಆಗ್ತೀಯ? ನಾನು ಮಾಡ್ಕೊಡ್ತೀನಿ ನಿನಗ. ಅಕಸ್ಮಾತ್ ನಾನು ಕುಡ್ದು ಲಿವರ್ ಕಿಡ್ನೆಲ್ಲ ಡಮರ್ ಆಗಿ ಸತ್ತೋದ್ರ ನೀ ಏನ್ ಮಾಡ್ತೀಯ? ನನಗೆ ಯಾರು ಮದುವೆ ಆದ ನೀ ಏನಾರ ಅಕಸ್ಮಾತ್ ಸತ್ತೋದಿ ಅಂದ್ರ ನಾ ಏನ್ ಮಾಡ್ತೀನಿ ಅಂದೋದಿಲ್ಲ. ಹೌದು. ನಾ ಏನು ಮಾಡಂಗಿಲ್ಲ. ನಮ್ಮ ಅವ್ವ ದಳ, ನನ್ನ ತಂಗಿ ದಳ, ನನ್ನ ತಂಗಿ ಮನೆಗೆ ಹೋಗಿರ್ತೀನ. ತಂಗಿ ಮಾಡಿ ಅಕಸ್ಮಾತ್ ನಾ ಏನಾರು ಸತ್ತೆ ಅನ್ಕೋ, ನೀನ್ ಹೋಗಿ ಏನ್ ಮಾಡ್ತಿ? ನಾ ಬೇಕಾದ್ರೆ ನಿನ್ ತಂಗಿ ಮನೇಲಿ ಇರ್ತೆ. ಸ್ಪಿನ್ ಆಯ್ತು. ಇನ್ನು ಮುಂದೆ ಸಾರಾಯಿ ಬಿಟ್ಬಿಡಲ್ಲ. ಇವಾಗಿನ ಹೆಣ್ಣಿಗಳು ಚಲೋ ಬರಂಗಿಲ್ಲ. ನೋಡು, 100 ವರ್ಷ ಬದುಕೊಂಡು 30 ವರ್ಷಕ್ಕೆ ಡಮಾರ್ ಅಂತ. ಹೊಟ್ಟೆ ಅನ್ನೋದು ನೋಡು ಯಾ ನಮನೆ ಊದೈತಿ, ಕಣ್ಣ ಅನ್ನೋದು ನೋಡು ಯಾ ನಮನೆ ಹಳದಿ ಆಗೈತಿ. ನೀ ಸಾರಾಯಿ ಬಿಟ್ಟಿ ಅಂದ್ರೆ ನಾನ್ ನಿನ್ನ ಮದ್ವೆ ಆಗ್ತೀನಿ. ಒಂದು ಹೆಣ್ಣಿನಿಂದಲೇ ಬದಲಾಗ್ತಾರೆ ಅಂದ್ರ ಸಾರಾಯಿ ಬಿಟ್ಟು ನಿನ್ನನ್ನ ಮದುವೆ ಆಗ್ತೀನಿ. ಇದೇ ಕೊನೆ. ಮತ್ತೆ ಯಾಕೆ ತಡ ಮಾಡ್ತೀಯ ರಾಜ? ಅದ್ರ ಹೊಟ್ಟೆ ಹಿಡ್ಕೊಂಡ್ ಬಂದಿದ್ದೇನೆ ಮತ್ತೆ ಇದನ್ನ. ರಾತ್ರಿ ಊಟ ಆದ್ಮೇಲೆ ಒಂದು ನೈಟಿ ಬೇಕಾಗಿತ್ತು. ಇನ್ನು ಮುಂದೆ ಹೊಟ್ಟೆಗೂ ಹಾಕಂಗಿಲ್ಲ, ಮನೆ ಕೊಟ್ಟಿಗೆನೂ ಹಾಕಂಗಿಲ್ಲ. ನಿನ್ನನ್ನ ಮದುವೆಯಾಗಿ ಸುಖವಾಗಿರ್ತೀನಿ. ಆಗಿದ ಮೇಲೆ